ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಸೀನಾ ಅಂತ. ನಾನು ನವಜೀವನ ಸಂಘಟನೆಯಲ್ಲಿ 2014 ಕೆಲಸ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ನಾವು ನವಜೀವನ ಸಂಘಟನೆ ಸ್ಟಾರ್ಟ್ ಮಾಡಿದಾಗ 10 ಮೆಂಬರ್ಸ್ ಇದ್ದೀವಿ. ನಾವು 10 ಮೆಂಬರ್ಸ್ನಿಂದ ಈಗ ಸುಮಾರಾಗಿ 2600 ಜನ 700 ಜನ ನಾವು ಇದ್ದೀವಿ. ಈಗ ನವಜೀವನ ಸಂಘಟನೆ ಯಾವುದಕ್ಕಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ಯಾರು ನಮ್ಮಲ್ಲಿ ಬಡವರು ಇದ್ದಾರೆ, ಮತ್ತು ಸಿಂಗಲ್ ಪೇರೆಂಟ್ಸ್ ಯಾರಿದ್ದಾರೆ, ಆಮೇಲೆ ಗಂಡ ಇಲ್ಲ ಅನ್ನೋಂಥವ್ರು ಯಾರಿದ್ದಾರೆ ಅಂಥವ್ರಿಗೆಲ್ಲರೂ ಸಹಾಯ ಮಾಡ್ತೀವಿ. ಸಹಾಯ ಅಂತ ಹೇಳಿದರೆ ಹಣಕಾಸು ವ್ಯವಹಾರ, ಬಟ್ ಯಾವುದೇ ಕಾರಣದಿಂದ ಯಾವ ಕಷ್ಟದಲ್ಲಿ ಇದ್ರೇನು ಅವರ ಜೊತೆಗೆ ನಾವು ಬೆಂಬಲ ಕೊಡ್ತೀವಿ. ಎಷ್ಟೊಂದು ಜನ ನಮ್ಮ ಹೆಣ್ಮಕ್ಳು ಬೀದಿದಲ್ಲಿ ಇದ್ದಾರೆ, ಮತ್ತು ಎಲ್ಲಂದರೆ ಅಲ್ಲಿ ಊಟ ಗಿಲ್ಲಿಲ್ ಥರ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರಿಗೂ ನಮ್ಮ ಜೊತೆಗೆ ಸೇರಿಸ್ಕೊಂಡು ನಮ್ಮ ಆಫೀಸಲ್ಲಿ ಕರೆಸ್ಕೊಂಡು ನಮ್ಮ ನವಜೀವನ ಸಂಘಟನೆಗೆ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಸಾಥ್ ಕೊಟ್ಟು ನಾವು ಕೆಲವೊಂದು ವಿಚಾರಗಳೆಲ್ಲನೂ ಅವರಿಗೆ ನಮ್ಮ ಕಡೆಯಿಂದ ಧೈರ್ಯ ಎಲ್ಲನೂ ತುಂಬಿಸಿ, ನಮ್ಮಲ್ಲಿ ಎಷ್ಟು ಟೀಮ್ ಇದ್ದಾರೋ ಅಷ್ಟು ಟೀಮೂ ಏರಿಯಾದಲ್ಲಿನೂ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ಪ್ರತಿಯೊಂದು ಏರಿಯಾದಲ್ಲಿನೂ ನಾವು ಹೆಣ್ಮಕ್ಳ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಹೆಣ್ಮಕ್ಳ ಜೊತೆಗೆ ನಾವು ಪ್ರತಿಯೊಂದು ಏರಿಯಾದಲ್ಲಿನೂ ಅವ್ರಿಗೆ ಏನು ಸವಲತ್ತುಗಳು ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಇರುತ್ತೋ ಅದೇ ರೀತಿಯಿಂದ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಅವ್ರಿಗೆ ಏನು ಇಷ್ಟ ಇರುತ್ತೋ, ಯಾವ ವರ್ಕ್ ಮಾಡೋಕ್ಕೆ ಇಷ್ಟ ಇರುತ್ತೋ ಅದೇ ವರ್ಕ್ ಮೇಲೆ ನಾವು ಫೋಕಸ್ ಮಾಡಿ ಅವ್ರಿಗೆ ಹ್ಯಾಂಡ್ ವರ್ಕ್ ಇರಲಿ, ಟೈಲರಿಂಗ್ ಇರಲಿ, ಬ್ಯೂಟಿಷಿಯನ್ ಇರಲಿ, ಆನಂತರ ಮತ್ತು ಕೆಲವೊಂದು ಕೈಗಾರಿಕೆ ಕೆಲಸಗಳಿರಲಿ, ಮತ್ತು ಬಿಸ್ನೆಸ್ ಇರಲಿ, ಯಾವ ಕೆಲಸ ಅವ್ರಿಗೆ ಬರುತ್ತೆ ಅಂತ ಹೇಳಿದರೆ ಅದೇ ಕೆಲಸದ ಮೇಲೆ ನಾವು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಿಸಿ ಅವ್ರಿಗೆ ಟ್ರೈನಿಂಗ್ ಆಗಿದ ಮೇಲೆ ಅವರು ಬಿಸ್ನೆಸ್ಗಳು ಮಾಡಿಕೊಂಡು ತುಂಬ ಜನ ಹೆಣ್ಮಕ್ಳು ನಮ್ಮ ಜೊತೆಗೆ ಇದ್ದಾರೆ. ಅದೇ ಮತ್ತು ಎಷ್ಟೊಂದು ಜನ ಮಕ್ಕಳವರ ಹಸ್ಬೆಂಡ್ರು ಅವರು ಕುಡುಕರು ಇರ್ತಾರೆ, ಮತ್ತು ಇಲ್ಲ ಅನ್ನೋರು ಇರ್ತಾರೆ, ತಂದೆ ತಾಯಿ ಇಲ್ಲ ಅಂತ ಮಕ್ಕಳು ಇದ್ದಾರೆ. ಅವರ ಜೊತೆಗೂ ನಾವು 2ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ ಮಕ್ಕಳವರೆಗೂ ಫ್ರೀ ಎಜುಕೇಷನ್ನು ನಮ್ಮ ಕಡೆಯಿಂದ ನಡೀತಾ ಇದೆ. ಇದಕ್ಕೆ ಎಲ್ಲದಕ್ಕೂ ನಮಗೆ ಫ್ರೀ ಎಜುಕೇಷನ್ ಅಂತ ಹೇಳಿದರೆ ನವಜೀವನ ಸಂಘಟನೆಗೆ ಸಾಲ್ರೈಟಿ ಫೌಂಡೇಶನ್ ಅವರು ನಮಗೆ ಒಂದು ಪಾರ್ಟ್ನರ್ ಆಗಿ ಸಿಕ್ಕಿದ್ದಾರೆ. ಅವರ ಕಡೆಯಿಂದ ಇಷ್ಟೊಂದು ಎಲ್ಲನೂ ಸಪೋರ್ಟ್ ನಮಗೆ ಸಿಗ್ತಾ ಇದೆ. ನಾವು ಗ್ರೌಂಡ್ ಲೆವೆಲಲ್ಲಿ ಏನಿದೆಯೋ ಅದರೆಲ್ಲನೂ ಅವರ ಕಡೆಯಿಂದ ನಾವು ಸಾಥ್ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಖಂಡಿತ ಸರ್, ಲಾಕ್ಡೌನಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ಮನೆಯಿಂದ ಆಚೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಹೆಣ್ಮಕ್ಳಿಗೆಲ್ಲರಿಗೂ ಅವ್ರ ಮನೆ ಡೋರ್ಗೆ ಹೋಗ್ಬಿಟ್ಟು ಮೆಡಿಷನ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಮತ್ತು ಅವ್ರಿಗೆ ಏನು ಮೆಡಿಷನ್ ಸಪ್ಲೈ ಅವ್ರ ಮನೆಗೆ ಸೇರೋಕ್ಕೆ ಅವರು ಔಟ್ಸೈಡ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ನಾವೇ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಸಿನ್ ಕೊಟ್ಟಿರೋದು, ಮಾಸ್ಕ್, ಥರ್ಮೋಮೀಟ್ರು ಪ್ರತಿಯೊಂದೂ ಅವ್ರಿಗೆ ಅವ್ರ ಮನೆಗಳಿಗೆ ಸೇರಿಸಿರೋದೂ ಇದೆ ಸರ್. ಸುಮಾರಾಗಿ 2500 ಹೆಣ್ಮಕ್ಳಿಗೆಲ್ಲಾನು ಸಪ್ಲೈ ಮಾಡಿದ್ವಿ. ರೇಷನ್ ಕಿಟ್ ರೇಷನ್ ಕಿಟ್ಟೂ ಸೇರಿನೇ ನಾವು ಅದರಲ್ಲೇ ಮಾಡಿರೋದು. ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತ, ಈಗ 10ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ಸಹಕರಿಸಿರೋದಂದರೆ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಹಸೀನಾ ಅವರು ಗ್ರೌಂಡ್ ಲೆವೆಲಲ್ಲಿ ಯಾರಿಗೆ ಏನಂದ್ರೇನು, ಈಗ ಯಾರಾದ್ರು ಏನಾದ್ರು ಮಾತಾಡಿದ್ರೇನು ಸರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮುಂದುವರ್ಸ್ಕೊಂತ 10 ವರ್ಷ ಕಾಲ ಈಗ ರನ್ನಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಹಸೀನಾ ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ನಾವು ನವಜೀವನ ಸಂಘಟನೆ ಕಡೆಯಿಂದ ರೆಫರ್ ಮಾಡಿದ್ರು. ಫಸ್ಟು ಹಸೀನಾ ಮ್ಯಾಮ್ ಮತ್ತು ಶಿವಗಾಮಿ ಮ್ಯಾಮು 3 ಇಯರ್ಸಿಂದ ಕಲಿ ಪ್ರಾಜೆಕ್ಟಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ನಾನು ಮನೇಲಿ ವರ್ಕ್ ಮಾಡ್ತಾಯಿದ್ದೆ, ಮಗು ಚಿಕ್ಕದಿದ್ದರಿಂದ ಟ್ಯೂಷನ್ ಮಾಡ್ತಾಯಿದ್ದೆ. ಅದಾದಮೇಲೆ ಇವರು ನನ್ನ ಭೇಟಿ ಮಾಡಿ ಈ ಥರ ಮಕ್ಕಳು ಕಳಿಸ್ಕೊಡ್ತೀವಿ, ಒಂದು 25 ಮೆಂಬರ್ಸ್ ಮಕ್ಕಳು ಕಳಿಸ್ಕೊಡ್ತೀವಿ, ಅವ್ರಿಗೆಲ್ಲ ನಾವು ಇಷ್ಟೊಂದು ಅಮೌಂಟನ್ನು ಪೇ ಮಾಡ್ತೀವಿ, ನೀವು ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ಸರಿ ಅಂತ ನಾವು ಒಪ್ಕೊಂಡ್ವಿ. ಸ್ಟಾರ್ಟಿಂಗಲ್ಲಿ ಫೀಸ್ ಕಡಿಮೆ ಅನಿಸ್ತು, ಆದ್ರೂ ಇವ್ರು ಹೇಳಿದ್ರು ನಾವೆಲ್ಲ ಬಡ ಮಕ್ಕಳಿಗೋಸ್ಕರ ಮಾಡ್ತಾರೋಂಥ ಕೆಲಸ, ದಯವಿಟ್ಟು ನಿಮ್ಮದು ಒಂದು ಶೇರ್ ಇರಲಿ ಅದರಲ್ಲಿ ಅಂತ ಹೇಳಿದ್ರು. ಸೊ ಆಯಿತು ಅಂತ ನಾವು ಒಪ್ಕೊಂಡು 3 ಇಯರ್ಸಿಂದ 3 ವರ್ಷದಿಂದ ಸತತವಾಗಿ ಫಸ್ಟು 25 ಮೆಂಬರ್ಸ್ ಇದ್ದರು, ಈಗ 36 ಮೆಂಬರ್ಸು ಚಿಲ್ಡ್ರನ್ಸು. 35 ಮೆಂಬರ್ಸ್ಗೆ ಪೇ ಮಾಡ್ತಾರೆ. ಇನ್ನು ಒಂದು ಮಗುನ ನೀವು ಫ್ರೀಯಾಗಿ ಓದಿಸ್ಕೊಡ್ಬೇಕು ಅಂದರು, ಅದಕ್ಕೂ ಸರಿ ಅಂತ ನಾವು ಒಪ್ಕೊಂಡ್ವಿ. ಹಾಗೆ ಮಕ್ಕಳಿಗೆ ತುಂಬ ಬೇಸಿಕ್ ನೀಡ್ಸ್ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಎಕ್ಸಾಂಪಲ್ಲು ಬುಕ್ಸು, ಎಕ್ಸ್ಟ್ರಾ ಬುಕ್ಸು, ಅವರಿಗೆ ಹೋಮ್ವರ್ಕ್ ಎಲ್ಲ ಮಾಡೋದಕ್ಕಿರ್ಬೋದು, ಮತ್ತು ಓದೋದಕ್ಕೆ ಕೆಲವೊಂದು ಕತೆ ಬುಕ್ಸು ಮತ್ತು ಡ್ರಾಯಿಂಗ್ ಬುಕ್ಸು ಇವೆಲ್ಲ ಕೊಟ್ಟು ಅವ್ರನ್ನ ತುಂಬ ಎನ್ಕರೇಜ್ ಮಾಡ್ತಿದ್ದಾರೆ. ಹಾಗೆ ಕೆಲವೊಂದು ಟ್ರಿಪ್ಗಳು ಮಕ್ಕಳನ್ನ ಒನ್ ಡೇ ಟ್ರಿಪ್ ಆದ್ರೂ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಅಲ್ಲಿರುವಂಥ ಮಕ್ಕಳೆಲ್ಲ ಬಡತನ ರೇಖೆಗಿಂತ ಕೆಳಗಿರುವಂಥ ಮಕ್ಕಳು, ಅವ್ರನ್ನ ಒನ್ ಡೇ ಟ್ರಿಪ್ಪನ್ನು ಯಾರೂ ಕರ್ಕೊಂಡು ಹೋಗೋದಿಲ್ಲ. ಇವ್ರನ್ನ ಒನ್ ಡೇ ಟ್ರಿಪ್ ಕರ್ಕೊಂಡೋದ್ರೆ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ಖುಷಿಯಾಗಿದ್ದಾರೆ. ಆ ಪೇರೆಂಟ್ಸು ಅಷ್ಟೇ ಮಕ್ಕಳ ಗ್ರೋತ್ ಆಗ್ತಿರೋದನ್ನು ನೋಡಿ, ತುಂಬ ಇಂಪ್ರೂವ್ ಆಗ್ತಿರೋದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಇದು ಈ ನವಜೀವನ ಕಡೆಯಿಂದ ಒಂದು ಕಲಿ ಪ್ರಾಜೆಕ್ಟ್ ಸಿಕ್ಕಿರೋದು ಆ ಮಕ್ಕಳಿಗೂ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರೋ ನಮಗೂ ಎಲ್ಲರಿಗೂ ಒಂದು ವರ ಅಂತಲೇ ಹೇಳ್ಬೋದು. नवजीवन संगठन का ये 10 ईयर्स, मैं हसीना मैम को बहुत थैंक्स करती हूँ. मैं भी उनके प्रोजेक्ट में एक टीचर के जैसा काम कर रही हूँ.
तो ये वुमेंस डे आज वो एक दिन मार्च 8 को वुमेंस डे है लेकिन आज हमें वुमेंस डे सेलिब्रेट कर रही हूँ पूरे मिल को। वुमेंस डे का इम्पोर्टेंस क्या, कई कोई वुमेंस डे सेलिब्रेट करती हैं तो यहाँ आज पूरा वुमेंस बल्ला के जन यहाँ को थे और सारे हमें वुमेंस डे एक एम्पावरमेंट क्या एम्पावरमेंट हुआ और सारे तो मैं एज ए टीचर काम कर रही हूँ उसमें हमें जाको घरा घरा विजिट करको और ऐसे स्लम एरियाज भी ही बच्चे वही से बच्चे जो पढ़ने छोता नहीं बच्चे स्कूलों को ज्वाइन होको नहीं बच्चे वही से बच्चे आको हमारे ट्यूशन्स में ये पढ़ रही। तो हमारे हसीना मैम होते कली प्रोजेक्ट के थ्रू हम बच्चे को स्पोर्ट्स मटेरियल्स होंगे बुक्स होंगे और बहुत सारे चीज़ें जो उन्होंने नॉर्मल नहीं ले सकते वैसा चीज़ें प्रोवाइड करको ही। ನವಜೀವನ ಸಂಘಟನೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಹಸೀನಾ ಮೇಡಮ್ ನಮಗೆ ಕರ್ಕೊಂಬಂದು ಸೇರಿಸ್ಕೊಂಡ್ರು. ಆಮೇಲೆ ದುಡ್ಡು ಹೆಂಗೆ ಜೊತೆ ಮಾಡೋದು ಹೆಂಗೆ ಮಡಗೋದು ಏನು ಹೆಂಗೆ ಒಬ್ಬರು ಜೀವನ ಮಾಡೋದು ಅಂತ ನಮಗೆ ಗೊತ್ತಿರಲಿಲ್ಲ. ಈ ಸಂಘದಲ್ಲಿ ಸೇರಿದ ಮೇಲೆ ನಮಗೆ ದುಡ್ಡು ಜೊತೆ ಮಾಡೋದು ಗೊತ್ತಾಯಿತು. 10,000ದಿಂದ ಇವಾಗ 1.5 ಲಕ್ಷ ಗಂಟ ನಾವು ಲೋನ್ ತಗೊಳ್ತಾ ಇದ್ದೀವಿ, ಕಟ್ತಾ ಇದ್ದೀವಿ. ಇವಾಗ ಹೆಂಗೆ ಬದುಕೋದು ಅಂತ ಅದನ್ನು ದಾರಿ ತೋರಿಸ್ಕೊಟ್ಟಿದ್ದಾರೆ, ಬದುಕೊಂಡು ಹೋಗ್ತಾ ಇದ್ದೀವಿ. ಇದು 10ನೇ ವರ್ಷದ ಸನ್ಮಾನ 10 ವರ್ಷ ಆಗಿದೆ ನವಜೀವನ ಸಂಘಟನೆ. 2014 ಸ್ಟಾರ್ಟ್ ಆಯಿತು, ಇವಾಗ 10 ವರ್ಷ. ನಮಗೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ನಾವು ಲೇಡೀಸ್ ಆಗಿ ಇರೋದಕ್ಕೆ ನಮಗೆ ತುಂಬ ಹೆಮ್ಮೆ. ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕ್ರೈಸಸ್ ಬಗ್ಗೆಲೆಲ್ಲ ಒಬ್ಬೊಬ್ಬರೇ ಹೋಗಿ ಫೇಸ್ ಮಾಡ್ತಾಯಿದ್ದೀವಿ. ಸ್ಟೇಷನಲ್ಲಿ ಮಾತಾಡ್ತಾ ಇದ್ದೀವಿ, ಕೋರ್ಟಲ್ಲಿ ಮಾತಾಡ್ತಾ ಇದ್ದೀವಿ. ಮೊದಲೇ ಎಲ್ಲೋಗಿ ಏನು ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ. ಇವಾಗ ನವಜೀವನ ಸಂಘಟನೆಯಲ್ಲಿ ಸೇರಿದ ಮೇಲೆ ನಮಗೆ ಧೈರ್ಯ ಬಂದಿದೆ. ನಾವು ಕ್ಲೀನಾಗೆ ಕೆಲಸ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸರ್, ನಮ್ಮ ಆಫೀಸು ಬೊಮ್ಮನಹಳ್ಳಿ ಜಾಮೆ ಮಸೀದಿ ಹತ್ರ ಇದೆ. ನಾವು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀವಿ, ನಮ್ಮ ನಂಬರ್ ಇರುತ್ತೆ. ನಮಗೆ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ನಾವು ಇಂಥ ಜಾಗದಲ್ಲಿ ಬನ್ನಿ ಅಂದರೆ ನಾವು ಸೇರಿಸ್ಕೋತೀವಿ, ಮೆಂಬರ್ಶಿಪ್ ಮಾಡ್ಕೋತೀವಿ, ಸಂಘದಲ್ಲೂ ಸೇರಿಸ್ಕೋತೀವಿ. ಒಂದು ಆಂಧ್ರ ಪ್ರದೇಶದಲ್ಲಿ ಊರಿನಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿರುತ್ತಾರೆ ಒಂದು ಹೆಣ್ಣು ಮಗು. ಆ ಮಗುವಿಗೆ ಬುದ್ಧಿ ಬರೋವರೆಗೂ ಕಷ್ಟಪಡ್ತಾ ಇರ್ತಾಳೆ. ಹಾಗೆ ಕಷ್ಟ ಸಮಯದಲ್ಲಿ ಬೆಂಗಳೂರಿಗೆ ಬಂದಿರುತ್ತಾಳೆ. ಹಾಗೆ ಬೆಂಗಳೂರಿನಲ್ಲಿ ಕಷ್ಟಪಡ್ತಿರ್ತಾಳೆ. ಕಷ್ಟಪಟ್ಟು ಕನ್ನಡ ಭಾಷೆಯನ್ನು ಕಲಿಯುತ್ತಾಳೆ, ತಮಿಳು ಭಾಷೆಯನ್ನು ಕಲಿತಾರೆ, ಹಲವಾರು 4-5 ಭಾಷೆಯನ್ನು ಕಲಿಯುತ್ತಾರೆ. ಯಾವ ರೀತಿ ನಾವು ಬದುಕಬೇಕು ಅನ್ನೋದು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸಮಾಜದಲ್ಲಿ ಯಾವ ರೀತಿ ಮಾತನಾಡಬೇಕು ಎಂದು ಅರಿಯುತ್ತಾಳೆ. ಹಾಗೆಯೇ ಕಷ್ಟದಲ್ಲಿ ಆ ಹೆಣ್ಣು ಮಗು ಬಂದು ಸಂಸ್ಥೆಗೆ ಸೇರುತ್ತಾಳೆ. ಸಂಸ್ಥೆಗೆ ಸೇರಿಬಿಟ್ಟು ಮತ್ತೆ ಸಮಾಜದಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು ಎಂದು ಅವರು ಯೋಚನೆ ಮಾಡಿರ್ತಾರೆ. ಬಡವರಿಗೆ ಸಹಾಯ ಮಾಡಬೇಕೆಂದು ಕೇಳಿರುತ್ತಾರೆ. ಕಲಿತು ಒಂದು ಯೋಜನೆ ಮಾಡುತ್ತಾಳೆ. ಆ ಯೋಜನೆ ಏನೆಂದರೆ ಆ ಸಮಯದಲ್ಲಿ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಎಂದು ತಿಳಿಯುತ್ತಾಳೆ. ನಂತರ ಆಕೆ ಒಂದು ಯೋಜನೆ ಮಾಡುತ್ತಾಳೆ. ಹಾಗೆ ಮಾಡುತ್ತಾ ದಿಟ್ಟ ನಿರ್ಧಾರ ತಗೋತಾರೆ ಅವರು. ಆ ಯೋಜನೆ ಏನೆಂದರೆ ಅವರೇ ಆಗಿ ಖುದ್ದಾಗಿ ಸಂಸ್ಥೆಯನ್ನು ನವಜೀವನ ಸಂಘಟನೆ ಅಂತೇಳ್ಬಿಟ್ಟು ಉತ್ಪಾದನೆ ಮಾಡ್ತಾರೆ. ಆ ಸಂಸ್ಥೆ ಹುಟ್ಟಿದ ಕೂಸು ಇದು 10 ವರ್ಷದ ಸಂಭ್ರಮ ಮಾಡುತ್ತಾಳೆ. ದೊಡ್ಡ ಆಲದ ಮರದ ಥರ ನಿಂತಿದೆ. ಆ ಮರದ ಎಲೆಯಾಗಿ ಇಲ್ಲಿರುವ ಎಲ್ಲರೂ ಸದಸ್ಯರು ಹಾಗೂ ಬೆಂಬಲಿಸುತ್ತಾ ಇರೋಣ. ನಾವು ಈ 2 ಮಾತುಗಳನ್ನು ಆಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಹಸೀನಾ ಅವರಿಗೆ ನಮ್ಮ ಎಲ್ಲ ಟೀಮ್ ಕಡೆಯಿಂದ ಧನ್ಯವಾದಗಳು. ಆರ್ತಿ ಅಂತ